दीपं ज्योतिपरं ब्रह्मा दीपं ज्योतिपरायणे दीपेन साध्यते सर्वं माध्यान्धिकदीपनमोऽस्तु ते बुद्धिर्गस्पदावेदो अग्निर्बिम्बम पशोगस्त्रनामहतीवरं गतिशोदिक मानो हिंसे जातवेदो गामक्षं पुरुषं जगत् अभिद्रतज्ञानहिष्ठियामा परिपादय इति दीपं प्रज्वाल्य ಬನ್ನಿ ಮೇಡಮ್. ನೋಡಿ ಬದಲಾವಣೆ ಹಾಗೆ ಇಲ್ಲಿ ಮದುವೆಯಾಗಿದ್ದಕ್ಕೆ ತುಂಬ ಖುಷಿಯಾಗಿದೆ. ಎಲ್ಲರ ಆಶೀರ್ವಾದ ಸಿಗುತ್ತೋ ಏನೇನು ಕನಸು ಇಟ್ಕೊಂಡಿದ್ದೀರಾ ಈಗ? ಸರ್ ನಾವು ತುಂಬ ಕನಸು ಇಟ್ಕೊಂಡಿದ್ದೀವಿ, ಅದೆಲ್ಲ ನೆರವೇರಿಸೋದು ಆಸೆ ಇದೆ. ಏನೇನು ಹೇಳಿ ಒಂದೆರಡು. ಸರ್ ಚೌಡ್ರಿಲೆಲ್ಲ ಮದುವೆ ಆಗೋಕ್ಕೆ ಇದು ಮಾಡ್ತಾ ಇದ್ರು, ಆದರೆ ನೀವು ಇಲ್ಲಿ ಸರಳವಾಗಿ ಆಗಿದ್ದೀರಿ, ಏನು ಅನಿಸುತ್ತೆ? ಸರ್ ನಾನು ಅಲ್ಲೆಲ್ಲ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಅದು ಏನೋ ಕನಸಾಗಿ ಇಲ್ಲಿ ಇದಾಗುತ್ತೆ. ಅದೇ ಈಗಿನ ಕಾಲದಲ್ಲಿ ಹೆಣ್ಮಕ್ಳೇ ಚೌಡ್ರಿ ಮದುವೆ ಆಗಬೇಕು ಅಂತ ಆಸೆ ಪಡ್ತಾರೆ. ಸರ್ ಆ ಥರ ಏನು ಅನ್ಕೊಂಡಿಲ್ಲ ನಮ್ಮ ಮನೆಯವರು. ನೀವು ಎಲ್ಲಿ ಬೇಕಾದ್ರೂ ನಾನು ರೆಡಿ. ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ಮಾಡ್ತಿರೋದು ಬಹಳ ಪವಿತ್ರವಾದ ಕೆಲಸ ಮತ್ತು ಪುಣ್ಯದ ಕೆಲಸ ಅಂತ ನಾನಾದರೂ ಭಾವಿಸುತ್ತೇನೆ. ಈ ಒಂದು ಸರಳ ವಿವಾಹದ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಗರಸಭೆಯ ಅಧ್ಯಕ್ಷರೇ, ತಹಸೀಲ್ದಾರ್ ಅವರೇ, ಪೊಲೀಸ್ ಅಧಿಕಾರಿಗಳೇ, ವಿವಿಧ ಇಲಾಖೆಯ ಅಧಿಕಾರಿ ಮಿತ್ರರೇ, ಎಲ್ಲರಿಗೂ ಸಹ ನಾನು ಸ್ವಾಗತ ಮತ್ತು ಧನ್ಯವಾದಗಳನ್ನ ಅರ್ಪಿಸುತ್ತಾ, ಇವತ್ತು ಕೇಂದ್ರ ಬಿಂದು ಅಂತ ಹೇಳಿದ್ರೆ ವೇದಿಕೆಯ ಮೇಲೆ ಇರ್ತಕ್ಕಂಥ 24 ಜೋಡಿಗಳು, ಅವರಿಗೆ ನಾನು ಶುಭಾಶಯಗಳನ್ನ ಕೊಡ್ತಾ, ಅವರ ಜೊತೆ ಬಂದಿರತಕ್ಕಂಥ ಅವರ ಕುಟುಂಬದವರಾದ ನಿಮ್ಮೆಲ್ಲರಿಗೂ ಸಹ ಜಿಲ್ಲಾಡಳಿತದ ಪರವಾಗಿ ಸ್ವಾಗತ ಮತ್ತು ಶುಭಾಶಯಗಳನ್ನ ಕೋರುತ್ತಾ, ಕರ್ನಾಟಕ ಸರ್ಕಾರ 2020ರಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ. ಸಪ್ತಪದಿ ಎಂಬ ಹೆಸರಿನಲ್ಲಿ ಇದು ಶುರುವಾಗಿತ್ತು. ಈಗ ಮಾಂಗಲ್ಯ ಭಾಗ್ಯ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಇದು ಮುಂದುವರಿತಾ ಇದೆ. ಈ ಒಂದು ಸರಳ ಸಾಮೂಹಿಕ ವಿವಾಹ 2020ರಲ್ಲಿ ಇದೇ ನಂಜನಗೂಡಲ್ಲಿ ನಡೆಯಿತು. ಅವಾಗ 7 ಮಂದಿ ಜೋಡಿಗಳು ಭಾಗವಹಿಸಿದರು. 2022ರಲ್ಲಿ 60 ಜೋಡಿಗಳು, 2023ರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ 7 ಜೋಡಿಗಳು,
2024ರಲ್ಲಿ 8 ಜೋಡಿಗಳು, ಈ ವರ್ಷ 24 ಜೋಡಿಗಳು ಹಸೆಮಣೆಯನ್ನ ಏರಿದ್ದಾರೆ. ಇದರ ಪರಿಕಲ್ಪನೆ ಏನು ಅಂತ ಹೇಳಿದ್ರೆ, ನಮಗೆ ಗೊತ್ತಿದೆ, ಯಾವಾಗಲೂ ಮನುಷ್ಯ ತಾನು ಹೊಟ್ಟೆಗಿಲ್ಲದೆ ಇದ್ರೂ ಸಹ ತಾನು ಸಾಲ ಮಾಡಿ ಏನಾದರೂ ಜೀವನ ಮಾಡ್ತಾನೆ ಅಂತ ಹೇಳಿದ್ರೆ ಎಂಥ ಮನುಷ್ಯರಿಗೂ ಸಹ ಸಾಲ ಮಾಡಬೇಕು ಅಂತ ಅನ್ಸಲ್ಲ. ಆದ್ರೆ ಅನಿವಾರ್ಯ ಕಾರಣದಿಂದ ಅವರು ತಮ್ಮ ಸ್ವಾಭಿಮಾನವನ್ನು ಒತ್ತೆ ಇಟ್ಟು ಸಾಲ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಎರಡೇ ಕಾರಣಕ್ಕೆ. ಒಂದು, ತಮಗೇನಾದ್ರೂ ಹೆಲ್ತ್ ಇಶ್ಯೂಸ್ ಆಗಿ ಏನೋ ಒಂದು ಆಪರೇಷನ್ ಅಥವಾ ಏನೋ ಒಂದು ನಾವು ಬದುಕಲೇಬೇಕು ಅಂತ ಹೇಳಿದಾಗ ಸಾಲ ಮಾಡೋದು. ಮತ್ತೊಂದು, ಸಮಾಜಕ್ಕೋಸ್ಕರ ನಾವು ಒಂದು ಮರ್ಯಾದೆ ಉಳಿಸ್ಕೋಬೇಕು, ನಮ್ಮ ಮಕ್ಕಳು ಮದುವೆ ಮಾಡಲಿಲ್ಲ ಅಂತ ಜನಗಳು ಆಡ್ಕತ್ತಾರೆ ಅಂತ ಹೇಳಿ ಸಾಲ ಮಾಡೋದು ಅದು ಎರಡನೇ. ಈ ಎರಡಕ್ಕೆ ಉದಾಹರಣೆ ನೋಡಿ, ಏನು ನೀವು ಬದುಕಲಿಕ್ಕೋಸ್ಕರ ನಿಮ್ಮ ಜೀವನೇ ಹೊರಟೋಗುತ್ತೆ ಅನ್ನೋ ಟೈಮ್ನಲ್ಲಿ ಸಾಲ ಮಾಡೋದು ಓಕೆ, ಅಟ್ಲೀಸ್ಟ್ ನೀವು ಸಾಲ ಮಾಡಿದ್ರೆ ಬದುಕ್ತೀರಿ, ಅದು ತೀರಿಸ್ತೀರಿ. ಆದ್ರೆ ಈ ಸಮಾಜಕ್ಕೋಸ್ಕರ ನಮ್ಮ ಒಂದು ಮದುವೆ ಮಾಡಿಲ್ಲ ಸರಿಯಾಗಿ ಅಂತ ಹೇಳ್ತಾರೆ, ಆ ಥರ ಹೇಳಿ ಸಾಲ ಮಾಡ್ತಾರಲ್ಲ, ಅದಕ್ಕಿಂತ ದೊಡ್ಡ ತಪ್ಪು ಯಾವುದೂ ಇಲ್ಲ. ಸೊ ಅದರಿಂದ ಯಾರೇ ಬಡವರು ನೀವು ಸಾಲ ಮಾಡಿ ಮದುವೆ ಮಾಡಲಿಕ್ಕೆ ಹೋಗ್ಬೇಡಿ. ಅದರಿಂದ ಒಂದು ನಿಮ್ಮ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂದ್ರೆ ನೀವು ಅದೇ ದುಡ್ಡನ್ನ ಇಟ್ಕೊಂಡು ನೀವು ಜೀವನವನ್ನ ಬೇರೆ ತರ ರೂಪಿಸ್ಕೋಬಹುದು. ಈ ರೀತಿಯ ಸರಳ ವಿವಾಹದಲ್ಲಿ ಮದುವೆ ಆದಾಗ ನಿಮಗೆ ನೋಡಿ ಅಷ್ಟೊಂದು ದುಡ್ಡು ಉಳಿತಾಯ ಆಗುತ್ತೆ, ನೀವು ಸಾಲ ಮಾಡೋದು ತಪ್ಪುತ್ತೆ. ಮತ್ತೆ ನೀವು ಹೊಸದಾಗಿ ಮದುವೆ ಆದ ಜೋಡಿಗಳಿಗೆ ಪ್ರೆಷರ್ ಹಾಕೋದು ತಪ್ಪುತ್ತೆ. ನಿಮ್ಮ ಮದುವೆಗೆ ಸಾಲ ಮಾಡೋದು ಅಂತ ಹೇಳಿ ಮಾತಾಡೋದು ತಪ್ಪುತ್ತೆ. ಅವ್ರ ಜೀವನನಾದ್ರೂ ಚೆನ್ನಾಗಿರುತ್ತೆ. ಸೊ ಅದರಿಂದ ಇವತ್ತೇನು 24 ಜೋಡಿಗಳಾಗಿದ್ದಾರೆ. ಇದೇ ತರ ನನ್ನ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಬಡವರು ಸಹ ಎಲ್ಲೂ ಸಾಲ ಮಾಡಬಾರ್ದು. ಮೈಸೂರು ಜಿಲ್ಲೆಯಲ್ಲಿ ಯಾರು ಸಾಲ ಮಾಡಿ ಮದುವೆ ಮಾಡಬೇಡಿ. ಈ ತರದ ಸರಳ ಸಾಮೂಹಿಕ ವಿವಾಹದಲ್ಲಿ ಮದುವೆ ಆದಾಗ ನಿಮ್ಮ ಜೀವನ ಚೆನ್ನಾಗಿರುತ್ತೆ, ದೇವರ ಆಶೀರ್ವಾದನೂ ನಿಮಗೆ ಸಿಗುತ್ತೆ. ಇವತ್ತು ನೋಡಿ ಎಲ್ಲ ದೊಡ್ಡ ದೊಡ್ಡವರು ಬಂದು ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಇವತ್ತೆಲ್ಲ ದೇಶಿಕರು ಬಂದಿದ್ದಾರೆ, ಎಲ್ಲ ಆಫೀಸರ್ಗಳು ಬಂದಿದ್ದಾರೆ ನಿಮ್ಮ ಎದುರುಗಡೆ. ಅದು ನಂಜುಂಡೇಶ್ವರನ ಸನ್ನಿಧಿನಲ್ಲಿ ಮದುವೆ ಆಗಿದೆ. ಇದಕ್ಕಿಂತ ಪುಣ್ಯವಾದ ಕೆಲಸ ಏನಿದೆ? ಇದೇ ಮದುವೆ ನೀವು ಮಾಡಬೇಕು ಅಂತ ಹೇಳಿದ್ರೆ ಒಂದು 5 ಲಕ್ಷ ಸಾಲ ಮಾಡ್ತೀರಿ. ಆ 5 ಲಕ್ಷ ಸಾಲ ಮಾಡಿ ನೀವು ಜೀವನ ಪೂರ್ತಿ ಸಾಲ ತೀರಿಸಲಿಕ್ಕೆ ಹೆಣಗಾಡ್ತಾ ಇದೆ. ಇದು ತಪ್ಪಬೇಕು. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇವತ್ತು ಯಾರ್ಯಾರು ನೀವು ಮದುವೆ ಇವತ್ತು ಮಾಡಿಸಿದ್ದೀರಾ ಇವೆಲ್ಲ ಹೋಗಿ ಪ್ರಚಾರ ಮಾಡಿ. ಸಮಾಜದಲ್ಲಿ ಉನ್ನತ ಸ್ಥಾನ ಪಡಿಬೇಕು ಅನ್ನೋ ಕನಸಿದ್ದವಳು ನಾನು. IAS IPS ಆಗಬೇಕು ಅನ್ನೋ ಡ್ರೀಮ್ಸ್ ನಂದಾಗಿತ್ತು. ನನ್ನ ಕನಸು ನನಸಾಗಲು ನಾನು ಆಯ್ಕೆ ಮಾಡಿಕೊಂಡಿದ್ದು ಕೃಷಿಕ್ ಸರ್ವೋದಯ ಫೌಂಡೇಶನ್. Are you ready for UPSC exams? ಮೈಸೂರು ವಿಶ್ವವಿದ್ಯಾಲಯ ಹಾಗೂ AICTEಯಿಂದ ಮಾನ್ಯತೆ ಪಡೆದಿರುವ ಏಕೈಕ UPSC, KPSC, ಚಾರ್ಟೆಡ್ ಅಕೌಂಟೆಂಟ್ ಫೌಂಡೇಶನ್ ಮತ್ತು ಕಂಪನಿ ಸೆಕ್ರೆಟರಿ ಇಂಟಿಗ್ರೇಟೆಡ್ ಕೋಚಿಂಗ್ ಉಳ್ಳ KSFನಲ್ಲಿ BCom, BCA ಕೋರ್ಸ್ಗಳು ಲಭ್ಯ. ನುರಿತ ಉಪನ್ಯಾಸಕರು, ಉತ್ತಮ ಆಡಳಿತ ವರ್ಗದೊಂದಿಗೆ ವಿಶಾಲವಾದ ಕ್ಯಾಂಪಸ್ ಮತ್ತು ಎಲ್ಲಾ ಬಗೆಯ ಸೌಲಭ್ಯವನ್ನ ಒಳಗೊಂಡಿದೆ ಮೈಸೂರಿನ ಏಕೈಕ ಸಂಸ್ಥೆ ಕೃಷಿಕ್ ಸರ್ವೋದಯ ಫೌಂಡೇಶನ್. ಉನ್ನತ ಹುದ್ದೆಯ ಕನಸಿನಲ್ಲಿ ನೀವಿದ್ದೀರಾ? ಹಾಗಾದ್ರೆ ಕೃಷಿಕ್ ಸರ್ವೋದಯ ಫೌಂಡೇಶನ್ಗೆ ಇಂದೇ ಭೇಟಿ ನೀಡಿ. ವಿಳಾಸ: ಕೃಷಿಕ್ ಭವನ, KS ತಿಮ್ಮಯ್ಯ ರೋಡ್, ವಿಜಯನಗರ, 2nd ಸ್ಟೇಜ್, ಮೈಸೂರು.